ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡಿನಿ. ನಾನು ಕೂಡ ಆರಾಮದೀನಿ. ಬರ್ರಿ ಹಂಗಾರೆ ನಾಗರ ಪಂಚಮಿ ಶುರು ಆಗೈತಿ. ನಮ್ಮದು ಹಬ್ಬ ಎಲ್ಲ ನಿನ್ನೆನೇ ಆತ್ರಿ. ಸೊ ನಾಗರ ಪಂಚಮಿ ಅಂದ್ರೆ ನಮ್ಮ ಕಡೆ ಭಾಳ ದೊಡ್ಡ ಹಬ್ಬ ರೀ, ಮತ್ತು ಭಾಳ ಚಂದ ಮಾಡ್ತಾರೆ. ಸೊ ಹಿಂಗಾಗಿ ನಾಗರ ಪಂಚಮಿಗೆ ಉಂಡೆ ಮಾಡೋಕಬೇಕು. ಸೊ ನಾನು ಮಾಡಿದ್ನಿ. ಯಾವ್ಯಾವ ಉಂಡೆ ಮಾಡಿದ್ನಿ ಅಂಥೇಳಿ ನಾನು ನಿಮ್ಗೆ ತೋರ್ಸಾತೀನಿ ಫ್ರೆಂಡ್ಸ್. ಒಂದೊಂದು ವಿಡಿಯೋ ಹಾಕಿ ಟ್ರೈ ಮಾಡತ್ತೀನಿ ರೀ. ಸ್ವಲ್ಪ ಲೇಟಾಗಿ ಆತೈತಿ. ಸ್ಟಾರ್ಟಿಂಗ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ನಾ ಇಲ್ಲಿ ಅಕ್ಕಿ ಉಂಡೆ ಮಾಡತ್ತೀನಿ ರೀ. ಎಕ್ಸಾಕ್ಟ್ ರವೆ ಉಂಡೆ ಆದಂಗೆ ಆಗ್ತಾವೆ. ಮತ್ತು ಮಾಡೋ ವಿಧಾನ ಅಂತೂ ಇಷ್ಟು ಈಸಿ ಐತಿ ಫ್ರೆಂಡ್ಸ್. ಯಾರು ಬೇಕಾದರೂ ಮಾಡ್ಬೋದು. ಯಾವ ಪಾಕನೂ ಅವಶ್ಯಕತೆ ಇಲ್ಲ. ಯಾವ ಒಂದು ಅಳತೆ ಎರಡು ಅಳತೆ ಅವೆಲ್ಲ ತೊಗೊಳೋ ಅವಶ್ಯಕತೆ ಇಲ್ಲ. ವಿತೌಟ್ ಪಾಕ ನಾವು ಆರಾಮಾಗಿ ಮಾಡ್ಕೋಬೋದು. ನಾನು ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗ್ 1 ಗ್ಲಾಸ್ ಅಕ್ಕಿನ ಚೆಂದಾಗೆ ಒಂದು 2-3 ಸಲ ತೊಳ್ಕೊಂಡು ಅವನ್ನೀಗ ಆರಕ್ಕೆ ಬಿಡಕತ್ತೀನಿ ರೀ. ಇವು 2-3 ತಾಸು ಆರಿದ್ರೆ ಸಾಕು. ನಾ ಇಲ್ಲಿ ಡೈಲಿ ಏನು ಮನ್ಯಾಗ ಅನ್ನ ಮಾಡ್ತೀವಲ್ಲ ರೀ, ಅದು ಅಕ್ಕಿ ಬಳಸ್ಕೊಂಡಿನಿ. ರೇಷನ್ ಅಕ್ಕಿ ಬಳಸೋರು ಬಳಸ್ಬೋದು, ಬಟ್ ರೇಷನ್ ಅಕ್ಕಿಗೆ ಭಾಳ ಹುಟ್ಟಾಗ್ತಾವೆ ರೀ, ಅಂದ್ರೆ ಉದುರು ಭಾಳ ಆಗ್ತಾವೆ. ಸೊ ಹೀಗಾಗಿ ನಾ ಇಲ್ಲಿ ಮನೆಗೇನು ತಿಂತೀವಲ್ಲ ರೀ ಸೋನಾ ಮಸೂರಿ ಅಕ್ಕಿ, ಅವನ್ನ ನೆನೆ ಹಾಕಿನಿ ಫ್ರೆಂಡ್ಸ್. ಈಗ ನೋಡಿರಿ, ಇವು ಚೆಂದಾಗಿ ಆರಬೇಕು. ಒಂದು 2-3 ತಾಸು ಆರ್ತಾವೆ ರೀ. ಆರಿದಾದ್ಮೇಲೆ ಅವನ್ನ ನೋಡಿರಿ ಫ್ರೆಂಡ್ಸ್, ಈ ಥರ ನೋಡಿರಿ ಪೂರ್ತಿಯಾಗಿ ಆರಿದವು. ನೋಡಿರಿ, 1 ಪೀಸ್ ಮಾಡಿದ್ರೆ 2 ಪೀಸ್ ಆಗಬೇಕು. ಸೊ ಈ ಥರ ಎಲ್ಲ ನೀಟಾಗಿ ಆರಿದ್ಮೇಲೆ ಇವನ್ನ ನಾವೀಗ ಒಂದು 2-5 ನಿಮಿಷ ಫ್ರೆಂಡ್ಸ್ ಇವನ್ನ ಚೆಂದಾಗಿ ಹುರ್ಕೊಳಮಂತ. ಇವು ತೀರಾ ಕೆಂಪಗಾಗಬೇಕು ಅಂತ ಏನಿಲ್ಲ ರೀ. ಯಾವ ಬಣ್ಣಕ್ಕೂ ತಿರೋಗ ಅವಶ್ಯಕತೆ ಇಲ್ಲ. ಸುಮ್ಮನೆ ಒಂದು 2-5 ನಿಮಿಷ ಬಿಸಿ ಆಗತನ ಹುರ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಇನ್ನು ಇವ್ನು ಹುರ್ಕೊಂಡು ನಾವು ಏನು ಮಾಡ್ಬೇಕಂದ್ರೆ ಒಂದು 2 ನಿಮಿಷ ಆರಕ್ಕೆ ಬಿಟ್ಟು ಅವು ತೀರಾ ಆರಿದ ಮೇಲೆ ಮಿಕ್ಸಿ ಹಾಕೋಬೇಕಾಗತ್ತೆ ರೀ. ತರ್ತರಿಯಾಗಿ ಚೆಂದಾಗಿ ರವೆ ಥರ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಅದಾದಮೇಲೆ ನೋಡಿರಿ, ನಾ ಇಲ್ಲಿ 2-3 ಸ್ಪೂನ್ ತುಪ್ಪ ಹಾಕತ್ತೀನಿ. ತುಪ್ಪ ಚೆಂದಾಗಿ ಒಂಚೂರು ಕಾದ್ಮೇಲೆ ಇದಕ್ಕೆ ನಾವೀಗ ಉಂಡಿಗೆ ಏನು ಬೇಕಾಗುತ್ತಲ್ಲ ಡ್ರೈ ಫ್ರೂಟ್ಸ್ನ ನಾನು ಮುಂಚೆನೇ ಹುರ್ಕೊಳತ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನಿಲ್ಲಿ ಬಾದಾಮಿ ಗೋಡಂಬಿ ಎರಡೇ ತೊಗೊಂಡಿನಿ ರೀ. ನಿಮ್ಗೆ ಆಪ್ಷನಲ್ ಫ್ರೆಂಡ್ಸ್, ಇನ್ನೂ ಜಾಸ್ತಿ ಬೇಕಾಗಿದ್ರೆ ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ನೀವು ಹಾಕೋಬೋದು. ಸೊ ಇವನ್ನೀಗ ನಾವು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋತನ ನಾವು ಹುರ್ಕೊಳಮಂತ್ರಿ. ಇವೆಲ್ಲ ಹುರಿದಾದ್ಮೇಲೆ ಫ್ರೆಂಡ್ಸ್, ನಾವೇನು ಮಿಕ್ಸಿ ಹಾಕ್ಕೊಂಡಿದ್ವಲ್ರಿ ಅಕ್ಕಿನ, ಸೊ ಅದನ್ನೀಗ ಡೈರೆಕ್ಟಾಗಿ ನಾನು ಇದೇ ಪ್ಯಾನಿಗೆ ಹಾಕತ್ತೀನಿ. ಅದನ್ನು ಸಹ ನಾವು ಚೆಂದಾಗೆ ಘಮ ಎಲ್ಲ ಬರೋತನ ಹುರಿಬೇಕಾಗತ್ತೆ ರೀ. ಒಂದು 5-10 ನಿಮಿಷ ಅನ್ಕೋಬೋದು ಫ್ರೆಂಡ್ಸ್. ಬಟ್ ಭಾಳ ಜೋರಿಟ್ಟೇನು ಹುರಿಯೋಕೆ ಹೋಗ್ಬೇಡ್ರಿ. ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಇರಲಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ತುಪ್ಪದಾಗ ಹಾಕಿ ಚೆಂದಾಗಿ ನಾವು ಒಂದು 5-10 ನಿಮಿಷ ಅದನ್ನು ಸಹ ಹುರಿಬೇಕು. ಇವು ಕೆಂಪಗಾಗತನ ಏನು ಬಿಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಚೆಂದಾಗಿ 5-10 ನಿಮಿಷ ಘಮ ಬರತನ ಹುರಿದ್ರೆ ಆತ್ರಿ. ಸೊ ಹೀಗೆ ಹುರಿತಿದ್ದಂಗೆ ಫ್ರೆಂಡ್ಸ್, ನಾವೀಗ ಇದಕ್ಕೊಂದಿಷ್ಟು ಹಾಲನ್ನು ಆ್ಯಡ್ ಮಾಡ್ಬೇಕಾಗತ್ತೆ ರೀ. ಕಾದು ಆರಿದ ಹಾಲಿದ್ರೆ ಭಾಳ ಚಲೋ ಫ್ರೆಂಡ್ಸ್. ತೀರಾ ಫ್ರಿಜ್ನಂದು ಡೈರೆಕ್ಟ್ ಹಾಕಕ್ಕೆ ಹೋಗಬೇಡ್ರಿ, ಅವು ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಾದಾರಿದ ಏನು ಹಾಲಿರ್ತಾವಲ್ಲ ಅವನ್ನ ನಾವಿಲ್ಲಿ ನೋಡಿರಿ, ನಾ ಇಲ್ಲಿ 1 ಟೀ ಕಪ್ ಅಷ್ಟು ತೊಗೊಂಡಿನಿ ರೀ. ಇನ್ನು ಹಾಲು ಇಷ್ಟ ತೊಗೋಬೇಕು ಅಂತ ಏನೂ ಇಲ್ಲ, ಜಾಸ್ತಿನೂ ಹಾಕೋಬೋದು. ಬಟ್ ಭಾಳ ಹಾಲು ಹಾಕಿದ್ರೆ ಅವು ಸ್ಮೆಲ್ ಬರ್ತಾವೆ ರೀ. ಸೊ ಹಾಗಾಗಿ ಭಾಳ ಹಾಲು ಹಾಕೋ ಅವಶ್ಯಕತೆ ಇಲ್ಲ. 1 ಟೀ ಕಪ್ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿರಿ, ಹಾಲೆಲ್ಲ ಹಾಕಿ ಹುರಿದಾದ್ಮೇಲೆ ಈ ಥರ ಆಗುತ್ತೆ ಫ್ರೆಂಡ್ಸ್. ಇದು ನಡಬರ್ಕ್ ಈ ಥರ ಉಂಡೆ ಬಂದ್ರೆ ಏನು ಟೆನ್ಷನ್ ಇಲ್ಲರಿ, ಅದು ಅಕ್ಕಿದೆಲ್ಲ. ಸೊ ರವ ಒಡೆದೋಗುತ್ತೆ ರೀ ಅದು. ಸೊ ಇದಕ್ಕೆ ನಾವೀಗೇನು ಮಾಡಮಂದ ಫ್ರೆಂಡ್ಸ್, ನಾನು 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸಷ್ಟು ಸಕ್ಕರೆ ನಾನು ರುಬ್ಬಿಟ್ಕೊಂಡಿದ್ದೀನಿ ರೀ. ಮನೆಗೆ ಏನು ಸಕ್ಕರೆ ಇರುತ್ತಲ್ಲ ಅದನ್ನು ನೀವು ಮಿಕ್ಸಿ ಹಾಕೋಬೋದು ಫ್ರೆಂಡ್ಸ್. ಪ್ಯಾಕೆಟ್ ಸಕ್ಕರೆ ಎಲ್ಲ ಬಳಸೋಕೆ ಹೋಗಬೇಡ್ರಿ. ಮನೆ ಸಕ್ಕರೆನ ಆರಾಮಾಗಿ ರುಬ್ಬಿ ಹಾಕೋಬೋದು ನಾವು. ಸೊ ಈಗ ಸಕ್ಕರೆ ಪುಡಿ ಹಾಕಿದ್ಮೇಲೆ ನೋಡಿರಿ, ಡ್ರೈ ಫ್ರೂಟ್ಸ್ ಏನು ಮುಂಚೆನೇ ಹುರ್ಕೊಂಡಿದ್ನಲ್ಲ, ಸೊ ಅವನು ಇದಕ್ಕೆ ಆ್ಯಡ್ ಮಾಡತ್ತೀನಿ ಫ್ರೆಂಡ್ಸ್. ಈಗ ನಾವು ಇದನ್ನೆಲ್ಲ ಚೆಂದಾಗಿ ಕೈಲೇ ಮಿಕ್ಸ್ ಮಾಡ್ಬೇಕಾಗತ್ತೆ ರೀ. ಒಂದಕ್ಕೊಂದು ಹೊಂದಂಗೆ 2 ಕೈಲೇ ನಾವು ತಿಕ್ಕಿ ಎಲ್ಲವನ್ನು ನಾವು ಸರಿ ಮಾಡ್ಬೇಕಾಗತ್ತೆ ಫ್ರೆಂಡ್ಸ್. ಸಕ್ಕರೆ ಪುಡಿ ಹಾಕಿರೋದ್ರಿಂದ ರವಾನೂ ಬಿಸಿ ಇರೋದ್ರಿಂದ ಅದು ಆರಾಮಾಗಿ ಕರಗತ್ತೆ ರೀ ಮತ್ತು ಹೊಂದ್ಕೊಳುತ್ತೆ. ಸೊ ನಾವಿಲ್ಲಿ ಕಲಸೋದ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾವು ಎಷ್ಟು ನೀಟಾಗಿ ಕಲಿಸ್ತೀವಲ್ಲ ಉಂಡೆ ಅಷ್ಟು ಚೆನ್ನಾಗಿ ಬರ್ತಾವೆ ರೀ. ನೋಡಿ ಫ್ರೆಂಡ್ಸ್, ಈ ಥರ 2 ಕೈಲೇ ಚೆಂದಾಗಿ ನಾವು ತಿಕ್ಕಿ ಎಲ್ಲದನ್ನು ಒಂದು ಮಾಡ್ಬೇಕಾಗತ್ತೆ. ಸೊ ಈ ಥರ ಎಲ್ಲ ನಾವು 1 ಗಂಟಿಲಾರ್ದಂಗೆ ನೀಟಾಗಿ ಕಲಿಸ್ಬೇಕಾಗತ್ತೆ ಫ್ರೆಂಡ್ಸ್. ಈ ಥರ ಕಲಿಸಿದ ಮೇಲೆ ನೋಡಿರಿ, ನಾವು ಒಂದು ಕೈಲಿ ಈ ಥರ ಮುಷ್ಟಿ ಮಾಡಿ ಹಿಡಿದ್ರೆ ಅದು ಒಂದಿಷ್ಟು ಗಟ್ಟಿಯಾಗಿ ಬರಬೇಕು. ಸೊ ಅಲ್ಲಿ ಗಂಟನೂ ನಾವು ಇದನ್ನ ನೋಡಿ ಫ್ರೆಂಡ್ಸ್ ಈ ಥರ ಮಾಡಬೇಕು. ಈ ಕೊನೆಯದಾಗಿ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ರೀ 1 ಸ್ಪೂನ್ ಆಗೋಷ್ಟು ಉಗುರು ಬೆಚ್ಚ ನೀರು ತೊಗೊಂಡು, ತೀರಾ ಬಿಸಿ ಬೇಡ್ರಿ, ನಮ್ಮ ಕೈಗೆ ಹಾಕ್ಕೊಳ್ಳೋಷ್ಟು ಉಗುರು ಬೆಚ್ಚ ನೀರು ತೊಗೊಂಡು ನಾವು ಆರಾಮಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಭಾಳ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಅಳಕಾಗ್ಬಿಡುತ್ತೆ ಫ್ರೆಂಡ್ಸ್, ಉಂಡೆ ಕಟ್ಟಕ್ಕೆ ಬರೋಂಗೇ ಇಲ್ಲ. ಸೊ 1 ಸ್ಪೂನ್ ಆಗೋಷ್ಟು ನೀವು ನೀರನ್ನು ಹಾಕ್ಕೊಂಡು ಎಲ್ಲ ರವಾನು ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ಹೊಂದಂಗೆ ಕಲ್ಸ್ಕೊತಾ ಉಂಡೆ ಕಟ್ಬೇಕಾಗತ್ತೆ ರೀ. ಅಗ್ದಿ ಈಸಿ ಐತಿ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ. ಮತ್ತಿದು ಉಂಡೆ ಎಲ್ಲ ಕಟ್ಟಿದ ಮೇಲೆ ಅಕ್ಕಿ ಉಂಡೆ ಅಂಥೇಳಿ ಯಾರೊಬ್ಬರೂ ನಂಬಂಗಿಲ್ಲ ರೀ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿಲ್ಲ ಅಂದ್ರೆ ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.
ನಿಮಗೂ ಭಾಳ ಲೈಕ್ ಆಗುತ್ತೆ ಮತ್ತು ನಿಮ್ಮ ಮನೆಯವ್ರಿಗೂ ಭಾಳ ಅಂದ್ರೆ ಭಾಳ ಲೈಕ್ ಆಗುತ್ತೆ. ಸೊ ನೋಡಿರಿ ಇದು ಈ ಹದಕ್ಕೆ ಬರುತ್ತೆ. ಬರೀ 1 ಸ್ಪೂನ್ ನೀರು ಹಾಕಿದೆ ನೋಡಿ ಫ್ರೆಂಡ್ಸ್, ಇದು ಈ ರೀತಿ ಹದಕ್ಕೆ ಬರುತ್ತೆ. ಬಟ್ ಪೇಷನ್ಸ್ಲೆ ಚೆಂದಾಗೆ ನಾವು ಕಲಿಸ್ಬೇಕಾಗತ್ತೆ ರೀ. ಈಗ ನೋಡಿ ಫ್ರೆಂಡ್ಸ್, ನಾವು ಆರಾಮಾಗಿ ಉಂಡೆ ಕಟ್ಕೋಬೋದು. ನಾನು ನಿಮಗೆ ತೋರ್ಸಾತೀನಿ ನೋಡಿರಿ. ಇಷ್ಟು ಮಾಡ್ಕೊಂಬಿಟ್ರೆ ಆಯಿತು, ಉಂಡೆ ರೆಡಿ ಆಗ್ತಾವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಉಂಡೆ ಬರತ್ತವಂದ್ರೆ ಭಾಳ ಅಂದ್ರೆ ಭಾಳ ಈಸಿ ಫ್ರೆಂಡ್ಸ್. ಇದು ಮತ್ತು ಟೇಸ್ಟನ್ನು ಭಾಳ ಚೆನ್ನಾಗಿರುತ್ತೆ ರೀ. ಟ್ರೈ ಮಾಡಿ ಇದ್ರದ್ದು ಹೆಂಗಿತ್ತು ಟೇಸ್ಟು ಅಂತ ಹೇಳಿ ನೀವು ನಂಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಅಕ್ಕಿದು ರವೆ ಉಂಡೆ ಮಾಡ್ಕೋಬೋದು ಅಂತ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿರಿ. ಇನ್ನೂ ಜಾಸ್ತಿ ಈಸಿ ರೆಸಿಪೀಸ್ ಜೊತೆಗೆ ಸಿಗ್ತೀನಿ ರೀ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ರೀ. ಬಾಯ್ ಫ್ರೆಂಡ್ಸ್.